ಇವರು ನಾಟ್ಯವಾಡಿ ಇದಕ್ಕೆ వైకుంఠుడను నిదానము గంటి ననుచును ఒక్కడు ఏడుచును ఒక్క చోట ಆನಂದ ತನ್ಮಯನಾಗಿ ಅಳ್ತಾ ಕೂತೇವೆ. ಅಳೋದು ಅತಿ ಆನಂದ ಆದಾಗಲೂ ಅಳುವೆ ಬರ್ತದೆ. ಅದು ಅಳುವಿನಂತೆ ಇರ್ತದೆ, ಆನಂದ ಅಳುವಿನಂತೆ ಇರ್ತದೆ. ಉಪ್ಪಿ ಗಂತುಲು ವಹಿಸುನು ಒಕ್ಕ ಚೋಟ ಕುಡಿದು 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 ಆಡ್ತಾನಂತೆ ಬರಲ್ಲ. ಅಂಥವರೇ ನಮ್ಮ ಬಂತು. ಡಾಕ್ಟರ್ ಹಾರ್ಟ್ ಚೆಕಪ್ ಎಲ್ಲ ಮಾಡಿ ಎಲ್ಲ ಥರದ ಚೆಕಪ್ ಮಾಡಿ ಅವ್ರು ಹೇಳಿದರು, ನಿಮ್ಮದು ಸ್ವಲ್ಪ ಕ್ರಿಟಿಕಲ್ ಆಗ್ಯದ, ಪಂಪಿಂಗ್ ಭಾಳ ಕಮ್ಮಿ ಆಗಿದೆ, ನಿಮಗೆ ದಯಮಾಡಿ ನೀವೆಲ್ಲಿ ಹೊರಗೆ ಕದಲಬಾರ್ದು, ಮನೆಯಲ್ಲಿ ರೆಸ್ಟ್ ತೊಗೊಳ್ರಿ ಅಂತ ಹೇಳಿ. ಇನ್ನು ನನ್ನ ಮಕ್ಕಳಂತೂ ನನಗೆ ಹೇಳೋದು ಬೇಕಾಗಿಲ್ಲ, ಎಲ್ಲನೂ ಹೊರಗೆ ಕಾಲಿಟ್ಟಿದ್ದು ನಾವು ಒಪ್ಪಲ್ಲ ಅಂತ ಹೇಳಿ ಹೇಳಿದ್ರು. ಸತ್ಯ ಹೇಳ್ತೇನೆ, ನನ್ನ ಕಲ್ಪನೆಯಲ್ಲಿ ಯಾವುದು ಹೇಳ್ತಾ ಇಲ್ಲ, ನನಗೆ ಆ ರೀತಿ ಆಲೋಚನೆಗಳು ಬರೋದಿಲ್ಲ. ಸ್ವಲ್ಪ ನಿನ್ನೆ ಈ ಭುಜ ಸ್ವಲ್ಪ ಈ ಬಗ್ಗೆ ತಲೆ ತಿರುಗೋದು ಇದು ಶುರುವಾಗಿದೆ, 4-5 ದಿವಸದಿಂದ ಶುರುವಾಗಿದೆ. ನಿನ್ನೆ ಯಾಕೋ ಮನಸ್ಸಿಗೆ ನೋವಾಯಿತು. ರಂಗಯ್ಯನವರೇ ಅವರು ಆ ತಾಯಿ ಬಂದು ಬಹಳ ಅಪೇಕ್ಷೆ ಪಟ್ಟಿದ್ದಾಳೆ, ನಾನು ಅಲ್ಲಿಂದ ನಡ್ಕೊಂಡು ಹೋಗೋದು, ಅಲ್ಲಿ ಮಾಡೋದು ಆಗ್ತದೋ ಇಲ್ಲೋ ಗೊತ್ತಿಲ್ಲ, ಯಾಕೆ ನನ್ನ ಪರೀಕ್ಷೆ ಮಾಡ್ತೇನೆ, ನನಗೇನು ಇರಬೇಕು ಅನ್ನೋ ಅಪೇಕ್ಷೆ ಇಲ್ಲ, ಎಲ್ಲ ಪೂರ್ಣ ನಮ್ಮಪ್ಪ ತಿಮ್ಮಪ್ಪ ನನಗೆ ಎಷ್ಟು ಅನುಗ್ರಹ ಮಾಡಬೇಕು ಅಂತ ಮಾಡಿದ್ದಾರೆ, ನಾನೇನು ಆನಂದ ಅನುಭವಿಸಬೇಕು ಅನುಭವಿಸ್ತಾ ಇದ್ದೀನಿ. ಅದೇ ಸಾಧನ ಶರೀರ ಇದು ನೀವು ಕೊಟ್ಟಿರಿ, ಸ್ವಲ್ಪ ಇದರಿಂದ ಇನ್ನು ಸ್ವಲ್ಪ ಸಾಧನ ಆಗಬೇಕಾಗಿದೆ, ಮಾಡಿಸಿ ಅಂತ ಕೇಳಿದೆ. ಸತ್ಯ ಹೇಳ್ತಾ ಇದ್ದೀನಿ, ನನಗೆ ಏನೇ ಇದು ಎಷ್ಟು ಕೈ ಕೂತರೆ ಕೈ ಎತ್ತಬೇಕಾದ್ರೆ ಕಷ್ಟ ಆಗ್ತದೆ, ರಿಯಲ್ ಫ್ಯಾಕ್ಟ್, ಇದು ಸುಳ್ಳಲ್ಲ. ಇಲ್ಲಿ ರಂಗಯ್ಯ ನೋಡ್ತಾ ಬಂದಿರಿ, ನನ್ನ ಕೈ 2 ಕೈ ಸೂಲಿ ಕಮ್ಮಿ ಆಗಿದೆ,